ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ರುಟೀನ್ ಹಾಗೆ ಮತ್ತು ನಾನು ಪೂಜೆ ಮಾಡೋ ಟೈಮಲ್ಲಿ ಯಾವ್ಯಾವ ಥರ ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಜನಕ್ಕೆ ನಾನು ಪೂಜೆ ಮಾಡೋದು ತುಂಬ ಇಷ್ಟ. ಹಾಗೆ ನೀವು ಯಾವ ಥರ ಫೋಟೋಸ್ನ ಕ್ಲೀನ್ ಮಾಡ್ತೀರಾ, ಹಾಗೆ ಯಾವ ಥರ ಬೊಟ್ಟು ನಿಕ್ತೀರಾ ತೋರಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರು. ಹಾಗಾಗಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ನಾನು ಫೋಟೋಸ್ನ ಕ್ಲೀನ್ ಮಾಡೋ ಟೈಮಲ್ಲಿ ಫೋಟೋಸ್ ಕ್ಲೀನ್ ಮಾಡೋವಂಥ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಗಂಗಾ ಜಲ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಪಚ್ಚಕರ್ಪೂರನ ಹಾಕ್ಕೊಂಡು ಫೋಟೋಸ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಒಂದು ರೀತಿ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ನಾವೀಗ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ನಮ್ಗೆ ಅಲ್ಲಿರೋ ವಾತಾವರಣ ಆಗಿರ್ಬೋದು ಅಥವಾ ಅಲ್ಲಿರೋ ಒಂದು ಅಗರಬತ್ತಿ ಸ್ಮೆಲ್ ಆಗಿರ್ಬೋದು, ಇಲ್ಲ ಒಳಗಡೆ ಹೋದ ತಕ್ಷಣವೇ ನಮಗೊಂದು ರೀತಿ ಪಾಸಿಟಿವಿಟಿ ಅಂತ ಅನಿಸೋದು, ಒಂದು ಘಮ ಅನ್ನೋದು ಸಿಗುತ್ತಲ್ವ, ಸೊ ಆ ಥರ ಬರುತ್ತೆ. ಹಾಗಾಗಿ ನಾನು ಆ ಥರ ಯೂಸ್ ಮಾಡ್ತೀನಿ. ಹಾಗೆ ಜವಾದಿ ಪೌಡರ್ನು ಕೂಡ ಯೂಸ್ ಮಾಡ್ತೀನಿ. ಜವಾದಿ ಪೌಡರ್ನ ಖಾಲಿಯಾಗಿರೋದ್ರಿಂದ ಜವಾದಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಅದನ್ನು ತರಬೇಕು. ಯಾವ ಶಾಪ್ಸಲ್ಲಿ ಸಿಗುತ್ತಂತ ಅಂದರೆ ಕೆಲವೊಬ್ಬರು ಅದನ್ನು ಕೂಡ ಕೇಳ್ತಿರ್ತಾರೆ, ಗೊತ್ತಿರಲ್ವಲ್ಲ. ಹಾಗಾಗಿ ಏನಂದರೆ ನಮ್ಮ ಪೂಜಾ ಸಾಮಗ್ರಿಗಳು ಸಿಗುತ್ತಲ್ವ ಅಲ್ಲೂ ಸಿಗುತ್ತೆ, ಮತ್ತು ಆನ್ಲೈನಲ್ಲಿ ಎಲ್ಲ ಕಡೆನೂ ಕೂಡ ನಿಮ್ಗೆ ಸಿಗುತ್ತೆ. ಜವಾದಿ ಪೌಡರ್ ಅಂತ ನೀವು ಸರ್ಚ್ ಮಾಡಿದರೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ನೀವು ತರಿಸ್ಕೋಬೋದು. ಹಾಗೆ ನಿಮಗೆ ಹುಡುಕ್ದೇನೆ ನಿಮ್ಗೆ ಸಿಗೋವಂಥದ್ದಂದರೆ ಆನ್ಲೈನಲ್ಲೇ ನೀವು ಸರ್ಚ್ ಮಾಡಿ ತೊಗೋಬೋದು. ನಾನಿವಾಗ ಒಂದೊಂದು ಫೋಟೋಕ್ಕೆ ನಾನು ಜಸ್ಟು ವಿಭೂತಿ ಅಷ್ಟೇ ಇಡ್ತೀನಿ. ಕೆಲವೊಂದು ಫೋಟೋಗಳಿಗೆ ಗಂಧ ಮಾತ್ರ ಇಡ್ತೀನಿ. ಒಂದೊಂದು ಫೋಟೋಗಳಿಗೆ ಒಂದೊಂದು ರೀತಿ ನಾನು ಹಚ್ಚೋದು. ಇದು ನಮ್ಮ ಮನೆಯಲ್ಲಿ ತುಂಬ ಫೋಟೋಸ್ ಜಾಸ್ತಿ ಇರೋದಂದರೆ ಅಜ್ಜಯ್ಯನ ಫೋಟೋಸೇ ತುಂಬ ಇರೋದು. ಈ ಫೋಟೋ ಬಂದುಬಿಟ್ಟು ತುಂಬ ಹಳೆ ಫೋಟೋ, ನಾನು ಹುಟ್ಟೋಕ್ಕೂ ಮುಂಚೆ ತಂದಿರೋಂಥ ಫೋಟೋ. ಇವಾಗಲೂ ಕೂಡ ನಮ್ಮ ಮನೇಲಿ ಇರೋವಂಥ ಫೋಟೋ ಇದು. ಇದನ್ನು ಚೇಂಜ್ ಮಾಡೋದಕ್ಕೆ ನಮ್ಗೆ ಇಷ್ಟನೇ ಇಲ್ಲ. ಹಾಗಾಗಿ ನಾವು ಈ ಫೋಟೋಗೂ ಸಹ ಪೂಜೆ ಮಾಡ್ತೀವಿ. ಮೊದಲಿಂದನೂ ಕೂಡ ಇದೇ ಫೋಟೋಕ್ಕೆ ಪೂಜೆ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಚಿಕ್ಕ ಚಿಕ್ಕ ಫೋಟೋ ಏನು ಅಜ್ಜಯ್ಯನ ಫೋಟೋ ಇದ್ದಾವೋ ಅದೆಲ್ಲ ಕೂಡ ತೊಗೊಂಬಂದಿದ್ದು. ನಮ್ಮ ಮನೇಲಿ ಎಲ್ಲರೂ ಕೂಡ ಕೇಳ್ತಿರ್ತೀರಾ, ತುಂಬ ಫೋಟೋಸ್ ಇದ್ದಾವಲ್ಲ ನಿಮ್ಮ ಮನೇಲಿ ಅಜ್ಜಯ್ಯನ ಫೋಟೋಸ್ ಅಂತ ಕೇಳ್ತೀರಾ. ಅದು ನಮ್ಮಮ್ಮನ ಒಂದು ಇಷ್ಟ, ನಮ್ಮಮ್ಮನ ಭಕ್ತಿ ಅದು. ಅಂದರೆ ಅವ್ರಿಗೆ ತುಂಬ ಇಷ್ಟವಾದಂಥ ದೇವರು ಅಜ್ಜಯ್ಯ. ಹಾಗಾಗಿ ನಮ್ಮ ಮನೇಲಿ ಆಲ್ಮೋಸ್ಟ್ ಅದೇ ಇರುತ್ತೆ. ಆಮೇಲೆ ಈ ಕುಂಕುಮ ನೋಡ್ತಾ ಇದ್ದೀರಲ್ವ, ಇದನ್ನು ನಾನು ಶ್ರೀಶೈಲದಿಂದ ತೊಗೊಂಬಂದಿದ್ದು. ಎಷ್ಟು ಚೆನ್ನಾಗಿದೆ ಕುಂಕುಮ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮತ್ತು ಅದ್ರ ಘಮ ಅಂತೂ ಅದನ್ನು ಹಚ್ಕೊಂಡಾಗ ನಮಗೆ ಒಂದು ರೀತಿ ಪಾಸಿಟಿವಿಟಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಘಮ ಬರುತ್ತೆ. ಏನೋ ಒಂದು ರೀತಿ ಮನಸ್ಸಲ್ಲೇ ನಮಗೆ ಒಂದು ರೀತಿ ಫೀಲ್ ಕೊಡುತ್ತೆ. ಹಾಗಾಗಿ ನಾವು ಹೆಚ್ಚಾಗಿ ನನಗೆ ಇಷ್ಟ ಆಗುವಂಥದ್ದು ಏನೆಂದರೆ ಪೂಜೆ ಮಾಡೋ ಟೈಮಲ್ಲಿ ತುಂಬ ಸುವಾಸನೆ ಇರುವಂಥ ಪೂಜಾ ಸಾಮಗ್ರಿ ಇರುತ್ತಲ್ವ ಅದನ್ನು ನಾನು ಉಪಯೋಗಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಜಾಸ್ತಿ ಅದನ್ನೇ ತೊಗೊಳೋದು. ಒಂದು ಸ್ವಲ್ಪ ಏನಂದರೆ ಇವಾಗ 10 ರೂಪಾಯಿ ಪ್ಯಾಕೆಟ್ಸು ಅದೆಲ್ಲ ಸಿಗುತ್ತೆ ನೋಡಿ ಅಗರಬತ್ತಿಗಳು. ಅಂಥ ಅಗರಬತ್ತಿನೂ ಕೂಡ ನಾನು ಒಂದೊಂದು ಸಲ ಒಂದೊಂದು ತೊಗೊಂಬಂದ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ. ಮನೇಲಿ ಆಲ್ಮೋಸ್ಟ್ ನಮ್ಮ ಮನೇಲಿ ಏನಿಲ್ಲ ಅಂದರೂ ಕೂಡ ಪೂಜೆ ಮಾಡೋಂಥ ಸಾಮಗ್ರಿ ಮಾತ್ರ ಯಾವತ್ತೂ ಕೂಡ ಖಾಲಿ ಆಗೋಲ್ಲ. ಅವನ್ನೆಲ್ಲ ಯಾವಾಗಲೂ ಕೂಡ ಮುಂದೆನೇ ತೊಗೊಂಬಂದು ಸ್ಟಾಕ್ ಮಾಡಿ ಇಟ್ಕೋತೀವಿ. ಆದರೂ ಕೂಡ ನಾನು ಅಂಗಡಿಗೆ ಹೋದಾಗ ನಮ್ಗೆ ಯಾವ್ದಾದ್ರು ಕಣ್ಣಿಗೆ ಹೊಸ್ದಾಗಿ ಏನಾದ್ರು ಕಾಣಿಸ್ತು ಅಂತಂದರೆ ಅದನ್ನು ಒಂದು ಸಲ ತಂದುಬಿಟ್ಟು ಟ್ರೈ ಮಾಡೋದು ನನಗೆ ತುಂಬ ಹುಚ್ಚು. ಅದು ಅಗರಬತ್ತಿ ಆಗಿರ್ಬೋದು ಅಥವಾ ಧೂಮ್ ಸ್ಟಿಕ್ಸ್ ಆಗಿರ್ಬೋದು, ಅದೇ ಥರದ್ದೇ ಉಪಯೋಗಿಸ್ತೀನಿ. ಆಲ್ಮೋಸ್ಟ್ ಏನಂದರೆ ಆ ಥರದ್ದು ಉಪಯೋಗಿಸಿದ್ರೆ ತುಂಬ ಒಳ್ಳೇದಂತಲೂ ಕೂಡ ಹೇಳ್ತಾರೆ. ಅಂದರೆ ಅಲ್ಲಿ ನಮಗೆ ಪಾಸಿಟಿವಿಟಿ ಅಂತ ಅನಿಸುತ್ತೆ. ನೀವು ದೇವ್ರ ಕೋಣೆಯಲ್ಲಿ ಹೋಗಿ ನೀವು ಪೂಜೆ ಮಾಡೋದಕ್ಕೂ ನಾವು ಹೊರಗಡೆ ಸುಮ್ಮನೆ ಇವಾಗ ಹಾಲಲ್ಲಿ ಕುತ್ಕೊಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಹಾಲಲ್ಲಿ ಹೋಗಿ ಕುತ್ಕೊಂಡ್ರೂ ಕೂಡ ನಮ್ಗೆ ಅಷ್ಟೊಂದು ಇದು ಅನಿಸಲ್ಲ. ನೀವು ಅದೇ ದೇವ್ರ ಕೋಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೂ ಕೂಡ ನಮಗೆ ಪೂಜೆ ಮಾಡಿದಾಗ ಅಥವಾ ಒಂದು ಸ್ವಲ್ಪ ಪೂಜೆ ಮಾಡಿದ ಟೈಮಲ್ಲಿ ಕುತ್ಕೊಂಡಾಗ ಎಷ್ಟು ಸಮಾಧಾನ ಸಿಗುತ್ತಲ್ವ. ಸೊ ಆ ಥರ ನನಗೆ ಮತ್ತು ಕೆಲವೊಂದಷ್ಟು ಕೂಡ ಫಾಲೋ ಮಾಡ್ತೀನಿ. ಬಟ್ ಅದನ್ನು ಹೇಳೋ ಬೇಡ ಅಂತ ಸ್ವಲ್ಪ ಇದು. ಅಂದರೆ ಕೆಲವೊಬ್ಬರು ನೀವು ಇದೆಲ್ಲ ಮಾಡ್ತೀರಾ ಅಂತಲೂ ಕೂಡ ಕ್ವಶನ್ ಮಾಡೋವಂಥವ್ರು ಕೂಡ ಇರ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಏನಂದರೆ ನಾವು ಪೂಜೆ ಮಾಡೋವಂಥ ಏನು ಟೇಬಲ್ ಆಗಿರ್ಬೋದು ಅಥವಾ ನಾವು ಪೂಜೆ ಮಾಡೋವಂಥ ರೂಮ್ನಾಗಿರ್ಬೋದು, ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಗೆ ಒಂದು ಸ್ವಲ್ಪ ಜವಾದಿ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಚಿಟಿಗೆಯಷ್ಟು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒರೆಸ್ಕೊಂಡ್ಬಿಟ್ರೆ ಅಲ್ಲೂ ಕೂಡ ಅದೇ ರೀತಿ ಅರೋಮ ಇರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಒಂದು ಸ್ಪ್ರೇ ಬಾಟಲಲ್ಲಿ ಕೂಡ ನಾವು ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡ್ಕೋತಾ ಇದ್ರೂ ಕೂಡ ನಮಗೆ ಆ ಒಂದು ಫೀಲ್ ಕೊಡುತ್ತೆ. ನಮಗೆ ದೇವಸ್ಥಾನದಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ.
ಹಾಗಾಗಿ ಅದನ್ನೆಲ್ಲ ಕೂಡ ನಾನು ಫಾಲೋ ಮಾಡ್ತಾ ಇರ್ತೀನಿ. ಹಾಗೆ ಫೋಟೋಸ್ಗೆಲ್ಲ ಒರೆಸಿದಾದ್ಮೇಲೆ ನಾನು ಲಾಸ್ಟಲ್ಲಿ ದೀಪ ಎಲ್ಲ ಇರುತ್ತಲ್ವ, ದೀಪದ ಪ್ಲೇಟ್ಸು ಅವೆಲ್ಲದಕ್ಕೂ ಕೂಡ ಈ ಥರ ಗಂಧ ಮತ್ತು ಕುಂಕುಮದ ಬೊಟ್ಟು ಇಕ್ತೀನಿ. ಯಾಕಂದರೆ ಇದು ಕೂಡ ನಮಗೆ ಪೂಜಾ ಸಾಮಗ್ರಿ ಅಲ್ವಾ, ಸೊ ನಮ್ಮ ಪೂಜೆಗೆಲ್ಲ ಉಪಯೋಗಿಸೋದ್ರಿಂದ ಇದು ಕೂಡ ನಮಗೆ ಒಂದು ರೀತಿ ದೇವ್ರ ರೀತಿಯೇ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಈ ಥರ ಗಂಧ ಮತ್ತು ಕುಂಕುಮನ ಹಚ್ತೀನಿ. ಹಾಗೆ ದೇವ್ರು ಇಕ್ಕುವಂಥ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಎಲ್ಲ ಇದ್ದಾವಲ್ಲ, ಅದಕ್ಕೂ ಅಷ್ಟೇ ಒಂದು ಸ್ವಲ್ಪ ಗಂಧ ಮತ್ತು ಕುಂಕುಮ ಹಚ್ತೀನಿ. ಇದು ಏನಂದರೆ ಕಳಸ ಅಂತ ಹೇಳ್ತೀವಿ. ಇದನ್ನು ನಾವು ನೀರು ತುಂಬಿಸಿ ಇಕ್ತೀವಿ. ಅಂದರೆ ಮನೆ ದೇವ್ರು ಇವಾಗ ಕೆಲವೊಬ್ಬರಿಗೆ ಯಾವುದು ಅಂತ ಗೊತ್ತಿರಲ್ಲ, ಕೆಲವೊಬ್ಬರು ಮನೆ ದೇವ್ರಿಗೆ ಗೊತ್ತಿರಲ್ವಲ್ಲ, ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ಕಳಸ, ಈ ಥರ ಚಿಕ್ಕ ಕಳಸನಾದರೂ ತೊಗೋಬೋದು. ಇಲ್ಲಾಂದರೆ ನಮಗೆ ಹಿತ್ತಾಳೆ ಚೊಂಬು ಇಲ್ಲಾಂದರೆ ತಾಮ್ರದ ಚೊಂಬು ಬರುತ್ತಲ್ವ, ಆ ಚೊಂಬಲ್ಲಿ ನೀರು ತುಂಬಿಟ್ಬಿಟ್ಟು ಅದಕ್ಕೆ ಈ ಥರ ಗಂಧ ಕುಂಕುಮ ಎಲ್ಲ ಹಚ್ಚಿ, ನೀವು ಯಾವ ದೇವರು ಅಂದರೆ ನಿಮ್ಗೆ ಗೊತ್ತಿರಲ್ವಲ್ಲ, ಸೊ ಅದನ್ನು ಸಂಕಲ್ಪ ಮಾಡ್ಕೊಂಡು ನೀವೇ ನನ್ನ ಮನೆ ದೇವರು ಅಂತ ಹೇಳಿ ನಾವು ಪೂಜೆ ಮಾಡ್ತಾಯಿದ್ದೀವಿ. ನೀವು ಯಾರಂತ ನಂಗೆ ಗೊತ್ತಿಲ್ಲ, ಬಟ್ ಆದರೂ ನೀವು ನಮ್ಮ ಮನೆ ದೇವರು ಅಂತ ಹೇಳಿ ಪೂಜೆ ಮಾಡ್ತಿದ್ದೀವಿ, ನಮ್ಗೆ ಒಳ್ಳೇದು ಮಾಡಿ ಅಂತಂದೇಳಿ ಕೇಳ್ಕೊಂಡ್ರೆ ನಮ್ಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೇದು ಕೂಡ ಆಗುತ್ತೆ. ಹಾಗಾಗಿ ನಾನು ಅದನ್ನು ಆ ಕಳಸ ಕೂಡ ಇಕ್ತೀನಿ. ಮತ್ತು ಅದರೊಳಗಡೆ ಸ್ವಲ್ಪ ಹೂವನ್ನ ಹಾಕಿಕ್ತೀನಿ. ಇದು ಚಿಕ್ಕ ಕಳಸ, ಅಂದರೆ ನಮ್ಗೆ ನಾರ್ಮಲಾಗಿ ಕಳಸ ದೀಪ ಬರುತ್ತಲ್ವ, ಅದರಲ್ಲಿ ಸಿಗುತ್ತಲ್ವ ಸೆಟ್ಟು, ಆ ಥರದ ಕಳಸ ಇದು. ಆದರೆ ಇದಕ್ಕೆ ಏನಂತಾರೆ ಬಟನ್ ಅಥವಾ ತಿರುಪು ಇರುತ್ತಲ್ವ, ಆ ಥರದ್ದೇನಿಲ್ಲ, ನಾರ್ಮಲ್ ಕಳಸ. ಇದಕ್ಕೂ ಸ್ವಲ್ಪ ದೊಡ್ಡದಾಗಿ ನೀವು ಚೆನ್ನಾಗಿ ಇಕ್ಬೇಕಂದ್ರೆ ಒಂದು ಚಂಬಲ್ಲಿಟ್ಟರೆ ಬೆಸ್ಟು. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಮತ್ತು ಆ ಚಂಬಲ್ಲಿ ಸ್ವಲ್ಪ ಅಕ್ಷತೆ ಕಾಳು, ಹಾಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಮತ್ತು ವಿಭೂತಿನ ಒಂದು ಸ್ವಲ್ಪ ಹಾಕಿಬಿಟ್ಟು, ಹಾಗೆ ಒಂದು ಸ್ವಲ್ಪ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಯಾಕಂದರೆ ನಾವೀಗ ಎಷ್ಟೊಂದು ಕಷ್ಟದಲ್ಲಿದ್ದೀವಿ ಕಷ್ಟ ಅಂತಂದರೆ ಎಲ್ರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ. ಬಟ್ ಆ ಕಷ್ಟ ಬಂದಾಗ ಅದನ್ನು ಏನಂತಾರೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋ ಶಕ್ತಿನೂ ಕೂಡ ದೇವ್ರು ಕೊಟ್ಟೇ ಕೊಡ್ತಾನೆ. ಸೊ ಅದು ಒಂದು ರೀತಿ ನಮಗೆ ಕೊಡ್ತಾನೆ ಆ ಒಂದು ಪಾಸಿಟಿವಿಟಿನ. ಹಾಗಾಗಿ ನಾನು ನಂಬಿಕೆಯಿಂದ ಇದನ್ನು ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಪೂಜೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ರತ ಆಗಿರ್ಬೋದು ಅಥವಾ ನಾರ್ಮಲಾಗಿ ಏನೇ ಮಾಡಿದರೂ ಕೂಡ ನಾವು ಅದ್ರ ಮೇಲೆ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನೊಂದೇನು ಗೊತ್ತಾ, ನಮ್ಮನೇಲಿ ಇಷ್ಟೊಂದು ಫೋಟೋಸ್ ಇದ್ದಾವಲ್ಲ, ಕೆಲವೊಬ್ರು ಕೇಳ್ತಿರ್ತಾರೆ, ನೀವು ಎಷ್ಟೊತ್ತಾಗುತ್ತೆ ಇದೆಲ್ಲ ತೊಳೆದು ನೀವೆಲ್ಲ ಕ್ಲೀನ್ ಮಾಡ್ಕೊಳೋಕೆ ಅಂತ ಕೇಳ್ತಾರೆ. ಏನು ಗೊತ್ತಾ ಫ್ರೆಂಡ್ಸ್, ಒಂದು ವಿಷಯ ನಾವು ತಲೆಯಲ್ಲಿ ಇಟ್ಕೋಬೇಕು. ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಪೂಜೆ ಸಾಮಾನುಗಳು ಎಷ್ಟೇ ಇರ್ಬೋದು ಅಥವಾ ಪೂಜೆ ಫೋಟೋಸ್ ಎಷ್ಟೇ ಇರ್ಬೋದು, ಅದನ್ನು ತೊಳಿಬೇಕಾದ್ರೆ ಆಗಿರ್ಬೋದು, ಕ್ಲೀನ್ ಮಾಡಬೇಕಾದ್ರೆ ಆಗಿರ್ಬೋದು, ಇಲ್ಲ ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು, ಅಪ್ಪ ಇಷ್ಟೊತ್ತಾಗುತ್ತಾ ಅನ್ನೋ ಥರ ನಾವು ಯಾವತ್ತೂ ಫೀಲ್ ಮಾಡ್ಕೋಬಾರ್ದು. ಆ ಥರ ಫೀಲ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ಅದರಲ್ಲಿ ಸಿಗುವಂಥ ಪಾಸಿಟಿವಿಟಿ ನಮ್ಗೆ ಸಿಗಲ್ಲ, ಆಯಿತಾ. ನಾವು ಯಾವಾಗಲೂ ಕೂಡ ಖುಷಿಯಿಂದ ಆರಾಮಾಗೆ ಮಾಡ್ಕೊಳ್ಳಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನಗಿನ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಅಯ್ಯೋ ಇಷ್ಟೊಂದು ಫೋಟೋಸ್ ಇದೆ, ಇಷ್ಟೊಂದೆಲ್ಲ ಇದೆ, ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಹೇಳಿಬಿಟ್ಟು ನಾವು ತಲೆ ಮೇಲೆ ಭಾರ ಇಟ್ಕೊಂಡ್ರೆ ದೇವರು ನಮ್ಮ ತಲೆ ಮೇಲೆ ಭಾರನೇ ಕೊಡ್ತಾನೆ. ಹಾಗಾಗಿ ಆ ಥರ ಯಾವತ್ತೂ ಕೂಡ ಫೀಲ್ ಮಾಡ್ಕೊಳೋದಕ್ಕೆ ಹೋಗಬಾರ್ದು. ಸೊ ಇದು ನನ್ನ ಅನಿಸಿಕೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಹಾಗೆ ಅನ್ಕೋತೀನಿ. ಇನ್ನೂ ಎಷ್ಟು ಫೋಟೋಸ್ ಇದ್ದರೂ ಕೂಡ ನನಗೆ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿ ನನಗೆ ಏನಂತಾರೆ ಪ್ರಾಬ್ಲಮ್ ಇಲ್ಲ. ಇನ್ನೂ ಎಷ್ಟು ಫೋಟೋಸ್ ಇದ್ದರೂ ಕೂಡ ಪೂಜೆ ಮಾಡ್ಕೋತೀನಿ. ಇವಾಗ ಇದು ನೆಕ್ಸ್ಟ್ ಡೇ, ಅಂದರೆ ಮೊದಲನೇ ದಿನ ನಾನು ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಯಾಕಂದರೆ ನೀವೇ ನೋಡಿದ್ರಲ್ವ, ನಮ್ಮಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳು ಫೋಟೋಸು ಎಲ್ಲ ಜಾಸ್ತಿ ಇದ್ದಾವೆ. ಇವಾಗಿನ್ನೂ ಕಡಿಮೆ ಅಂತ ಹೇಳ್ಬೋದು. ಒಂದೆರಡು ಫೋಟೋಸು ಭಿನ್ನ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನದಲ್ಲಿ ಇಟ್ಕೊಂಡ್ವಿ. ಅದಾದಮೇಲೆ ನಾವು ಫೋಟೋಸ್ ತಂದಿಲ್ಲ. ಇದಿಷ್ಟು ವಿಗ್ರಹಗಳು ಅವೆಲ್ಲ ಜಾಸ್ತಿ ಇರೋದ್ರಿಂದ ಒಂದು ದಿನದ ಮುಂಚೆನೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಬೊಟ್ಟು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ, ಆಯಿತಾ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವರಿಗೆಲ್ಲ ಹೂವು ಮುಡಿಸ್ಬಿಟ್ಟು ಈಗ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಈಗ ದೀಪಕ್ಕೆಲ್ಲ ಎಣ್ಣೆ ಹಾಕಿದ್ದೀನಿ, ಹಾಗೆ ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣು ಹಾಕಿದ್ದೀನಿ. ಮತ್ತು ಇದು ತುಪ್ಪದ ಆರತಿ, ಇದನ್ನು ತೊಗೊಂಬಂದು ಹಾಗೆ ಇಟ್ಬಿಟ್ಟಿದೆ. ಬೇಡ ಇನ್ಮೇಲೆ ಆ ಥರ ಇಡೋದು. ಇದನ್ನು ಡೈಲಿ ಯೂಸ್ ಮಾಡೋಣ, ಅಂದರೆ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಒಟ್ಟು ವಾರ ಫುಲ್ ನಾವು ಯಾವಾಗೆಲ್ಲ ಪೂಜೆ ಮಾಡ್ತೀವೋ ಅವಾಗೆಲ್ಲ ತುಪ್ಪದ ಆರತಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಇದನ್ನು ಕೂಡ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೆ. ಇವಾಗ ಇದರಿಂದನೇ ನಾನು ಪೂಜೆ ಮಾಡ್ತೀನಿ. ಮನೆಯಲ್ಲಿ ತುಪ್ಪದ ಆರತಿ ಆಗಿರ್ಬೋದು ಇಲ್ವ ತುಪ್ಪದ ದೀಪ ಹಚ್ಚೋದಾಗಿರ್ಬೋದು ತುಂಬ ಒಳ್ಳೆಯದಂತ ಹೇಳ್ತಾರೆ. ಇವಾಗ ಕೆಲವೊಬ್ಬರ ಹತ್ರ ಶಕ್ತಿ ಇರುತ್ತೆ, ತುಪ್ಪದ ದೀಪನೇ ಹಚ್ತಾರೆ. ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಅದನ್ನೆಲ್ಲ ಮಾಡೋದಕ್ಕಾಗಲ್ಲ.
ಸೊ ಹಂಗಾಗಿ ಅಂದರೆ ಎಲ್ರಿಗೂ ಕೂಡ ಅನುಕೂಲ ಇರೋದಿಲ್ಲ. ಅದಕ್ಕೋಸ್ಕರ ನಾನೇನಂದರೆ ಒಂದು ಚಿಕ್ಕದು ಇದು ಒಂದು ಸ್ವಲ್ಪ ಒಂದು 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, ಅದರಲ್ಲಿ ತುಪ್ಪ ಹಾಕಿದರೆ ಹಿಡಿಯುತ್ತೆ. ಇಲ್ಲಾಂದರೆ ಒಂದು 5 ರೂಪಾಯಿ ಪ್ಯಾಕೆಟಲ್ಲಿ ತುಪ್ಪ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಹಾಕಿದರೂ ಕೂಡ ಹಿಡಿಯುತ್ತೆ. ಹಾಗಾಗಿ ಈ ಚಿಕ್ಕದ ಒಂದು ತುಪ್ಪದ ಆರತಿ ಹಚ್ಚೋಣ, ಒಂದಾದರೂ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ. ಹಾಗೆ ಇವಾಗ ಧೂಪದ ಕಡ್ಡಿ ಬಂದುಬಿಟ್ಟು ನಾನು 2 ಹಚ್ತೀನಿ ಯಾವಾಗಲೂ ಅಷ್ಟೇ. ಏನಂದರೆ ಮನೆ ಒಳಗಡೆ ದೇವ್ರ ಹತ್ರ ಒಂದು ಇಟ್ಬಿಟ್ಟು ಇನ್ನೂ ಒಂದು ಹೊಸ್ಲಲ್ಲಿ ಇಕ್ತೀನಿ. ಹೊಸ್ಲು ಪೂಜೆನೂ ಕೂಡ ಮಾಡ್ತೀವಲ್ವ, ಹಾಗಾಗಿ ಹೊಸ್ಲ ಹತ್ರನೂ ಕೂಡ ಪೂಜೆ ಮಾಡಿಬಿಟ್ಟು, ಅಂದರೆ ಇವಾಗೆಲ್ಲ ಇಲ್ಲಿ ದೇವ್ರ ಹತ್ರ ಎಲ್ಲ ಬೆಳಗ್ಕೊಂಡು ಹೊರಗಡೆ ತೊಗೊಂಡೋಗಿ ಹೊಸ್ಲಿಗೂ ಕೂಡ ಬೆಳಗ್ಬಿಟ್ಟು ಅಲ್ಲಿ ಹೊಸ್ಲು ಮುಂದ್ಗಡೆ ಒಂದು ಚಿಕ್ಕ ದೀಪ ಇಟ್ಬಿಟ್ಟು ದೀಪದೊಳಗಡೆ ಇಕ್ತೀನಿ. ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅಲ್ಲೆಲ್ಲ ಸುಟ್ಟೋಗಿ ಕಪ್ಪಗಾಗ್ಬಿಡುತ್ತೆ ನೆಲ ಎಲ್ಲ. ಹಾಗಾಗಿ ಒಂದು ಚಿಕ್ಕ ದೀಪ ಇಟ್ಟಿದ್ದೀನಿ, ದೀಪದೊಳಗಡೆ ಇಕ್ತೀನಿ. ಹಾಗೆ ಇಲ್ಲೂ ಆದರೂ ಅಷ್ಟೇ ಒಂದು ಚಿಕ್ಕ ದೀಪ ಇಟ್ಬಿಟ್ಟು ಆ ದೀಪದೊಳಗಡೆ ಅದನ್ನು ಇಕ್ತೀನಿ. ಮತ್ತು ಅಗರಬತ್ತಿ ಇವಾಗ ಹಚ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನಾನು ಎಲ್ಲರೂ ಪೂಜೆ ಮಾಡ್ದಂಗೆ ಮಾಡ್ತೀನಿ. ಬಟ್ ಒಂದು ಸ್ವಲ್ಪ ಕೆಲವೊಬ್ಬೊಬ್ಬರು ಪೂಜೆಯಲ್ಲಿ ಒಂದೊಂದು ರೀತಿ ವ್ಯತ್ಯಾಸ ಇದ್ದೇ ಇರುತ್ತಲ್ವ. ಇವಾಗ ನಮ್ಮ ಮನೇಲಿ ಮಾಡ್ತಾಯಿದ್ದೀವಿ ಪೂಜೆ ಅಂದರೆ ಅದು ನಮ್ಮ ಮನೆ ಪಕ್ಕದಲ್ಲಿರೋರಿಗೆ ಪೂಜೆ ಅವ್ರ ಮನೇಲಿ ಒಂದು ರೀತಿ ಡಿಫ್ರೆಂಟ್ ಇರುತ್ತೆ. ಹಾಗೆ ಕೆಲವೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಡಿಫ್ರೆಂಟಾಗಿ ಪೂಜೆ ಮಾಡ್ತಾರೆ. ಕೆಲವೊಂದಷ್ಟು ಆಚರಣೆಗಳು ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಮೇನ್ ಏನು ಗೊತ್ತಾ, ನಮ್ಮ ಮನೇಲಿ ಯಾವ ರೀತಿ ನಾವು ಮೊದಲಿಂದನೂ ಕೂಡ ನಡ್ಕೊಂಬಂದಿರ್ತೀವೋ ಅದನ್ನು ನಡೆಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಯಾಕಂದರೆ ಈ ಮಧ್ಯೆ ಏನಾಗುತ್ತೆ ಅಂದರೆ ಕೆಲವೊಂದಷ್ಟು ನಾವು ವೀಡಿಯೋಸ್ನ ನೋಡ್ತೀವಿ, ಕೆಲವೊಂದಷ್ಟು ಆಚರಣೆಗಳನ್ನೆಲ್ಲ ಮಾಡ್ತೀವಿ. ಇನ್ನೊಂದು ಏನಾಗುತ್ತೆ ಅಂದರೆ ಅದು ನಮ್ಗೆ ಕೆಲವೊಂದು ಆಚರಣೆಗಳು ಮನೆಯಲ್ಲಿ ಒಗ್ಗಲ್ಲ, ಅಂದರೆ ಅದು ನಮಗೆ ಆಗಿ ಬರಲ್ಲ. ಆದರೂ ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಉಪ್ಪಿನ ದೀಪ, ನಾನು ಮೊದಲೇ ಒಂದು ಸಲ ಹೇಳಿದ್ದೆ ಉಪ್ಪಿನ ದೀಪದ ಬಗ್ಗೆ. ಸೊ ಉಪ್ಪಿನ ದೀಪ ಕೆಲವೊಬ್ಬರು ಮನೇಲಿ ಚೆನ್ನಾಗಾಗುತ್ತೆ, ಕೆಲವೊಬ್ರ ಮನೇಲಿ ಚೆನ್ನಾಗಾಗಲ್ಲ. ಆದರೆ ವಿಡಿಯೋ ನೋಡಿಬಿಟ್ಟು ಎಲ್ಲರ ಮನೇಲಿ ನಾವು ಇಕ್ಕೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆಯೇ ನಾವು ಗಜಲಕ್ಷ್ಮಿ ದೀಪ ಆಗಿರ್ಬೋದು, ಇಲ್ವಾ ಅಷ್ಟಲಕ್ಷ್ಮಿ ದೀಪ, ಇಲ್ಲಾಂದರೆ ಕಾಮಾಕ್ಷಿ ದೀಪ, ಎಲ್ಲ ಒಂದೊಂದು ಏನು ದೀಪಗಳಿದಾವೋ ಅದು ಕೆಲವೊಂದು ಮನೆಗಳಲ್ಲಿ ನಡೆಯುತ್ತೆ, ಕೆಲವೊಂದು ಮನೆಗಳಲ್ಲಿ ನಡೆಯಲ್ಲ. ಹಾಗಾಗಿ ನಾರ್ಮಲಾಗಿ ಏನಂದರೆ ನಮ್ಮ ಮನೇಲಿ ಯಾವ ರೀತಿ ಪದ್ಧತಿ ಇದೆಯೋ ಅದನ್ನು ನಡ್ಸ್ಕೊಂಡು ಹೋಗೋದು ಬೆಟರು. ಕೆಲವೊಂದಷ್ಟು ಚೇಂಜಸ್ ಅಂದರೆ ಈ ಥರ ಫೋಟೋಸ್ ಒರೆಸ್ಕೋಬೇಕಾದ್ರೆ ಅಥವಾ ಫೋಟೋಸ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಇಲ್ಲ ಗಂಧ ಬೊಟ್ಟು ಇಡೋ ಟೈಮಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ಆದರೆ ದೀಪದ ವಿಷಯಕ್ಕೆ ಬಂದ್ವಿ ಅಂತಂದರೆ ಮನೇಲಿ ಯಾವ ರೀತಿ ನಡ್ಕೊಂಬಂದಿರ್ತಾರೋ ಅದನ್ನು ನಡೆಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಹಾಗೆ ಕೆಲವೊಂದಷ್ಟು ವಿಡಿಯೋಸ್ ನೋಡಿ ನಾವು ಬೇಗ ಅಟ್ರಾಕ್ಟ್ ಆಗ್ತೀವಿ, ಅದು ಮನುಷ್ಯನ ಸಹಜ ಗುಣ ಅಲ್ವಾ. ಸೊ ನಾವಾದ್ರೂ ಅಷ್ಟೇ ಯಾವ್ದಾದ್ರು ಒಂದು ವೀಡಿಯೋಸ್ ನೋಡ್ತಾ ಇದೀವಿ ಅಂದರೆ ಓಕೆ ಅದನ್ನು ಮಾಡಬೇಕಲ್ವ ನಾವು ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ನೋಡಿಕೊಂಡು ವಿಚಾರ ಮಾಡಿ ಮನೇಲಿ ಅದು ಹಿರಿಯರಿದ್ದರೆ ಅವ್ರನ್ನ ಕೇಳಿಕೊಂಡು ಈ ಥರ ಮಾಡ್ಬೋದ್ವಾ ಅಥವಾ ಬೇಡವಾ ಅಂತ ಕೇಳಿಕೊಂಡು ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಅಲ್ಲಿಂದ ಒಳ್ಳೇದಾಗೋದೂ ಇದೆ, ನೀವು ಆ ಥರ ಆಚರಣೆ ಮಾಡೋದ್ರಿಂದ. ಕೆಲವೊಬ್ರಿಗೆ ಅಲ್ಲಿಂದನೇ ಕೆಡಕ್ಕಾಗೋದು ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ಮನೆಯಲ್ಲಿ ಯಾರಾದ್ರು ಹಿರಿಯರಿದ್ದರೆ ಅವ್ರನ್ನ ಕೇಳೋದು ಬೆಟರು. ಇಲ್ಲ ಅಂದರೆ ಅಕಸ್ಮಾತ್ ಏನಾದರೂ ಜ್ಯೋತಿಷಿಗಳು ಅಥವಾ ಮನೇಲಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜಾರಿಗಳು ಇರ್ತಾರಲ್ವ, ಅಂಥವ್ರನ್ನ ಕೇಳೋದು ಉತ್ತಮ. ಸೊ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಯಾರಿಗಾದರೂ ನಾನು ಹೇಳಿದ್ದು ತಪ್ಪು ಅಂತ ಅನಿಸಿದೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಕೆಲವೊಬ್ಬರು ಇದರಿಂದ ಸಫರ್ ಆಗಿದ್ದಾರೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಸಫರ್ ಆಗಿದ್ದೀನಿ, ಆಯಿತಾ. ಸೊ ನಾನು ಕೂಡ ಸಫರ್ ಆಗಿದ್ದೀನಿ. ಅದೊಂದು ಕಾರಣಕ್ಕೆ ಬೇಡಪ್ಪ, ಮನೇಲಿ ಹೇಗೆ ನಡೆಸ್ತಾರೋ ಅದೇ ರೀತಿ ನಡ್ಸ್ಕೊಂಡು ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬಂದುಬಿಟ್ಟಿದ್ದೀನಿ. ಆದರೆ ಕೆಲವೊಂದಷ್ಟು ಚೇಂಜಸ್ ಅಷ್ಟೇ. ಏನು ಚೇಂಜಸ್ ಅಂತ ನಿಮ್ಗೆ ಪೂರ್ತಿಯಾಗಿ ಬೇಕು, ನಾನು ಹೇಗೆ ದೇವ್ರ ಕೋಣೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ನಾನು ಏನೇನೆಲ್ಲ ಉಪಯೋಗಿಸ್ತೀನಿ ದೇವರಿಗೆ, ಸೊ ಅದೆಲ್ಲ ಬೇಕು ಅಂದರೆ ಕಾಮೆಂಟ್ ಮಾಡಿ, ಆಯಿತಾ. ಅದನ್ನು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ ಕ್ಲಿಯರಾಗಿ. ನಾನೇ ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡ್ತಾ ನಾನು ಏನೇನೆಲ್ಲ ಇಟ್ಕೊಂಡಿದ್ದೀನಿ ದೇವ್ರ ಪೂಜೆ ಮಾಡೋದಕ್ಕೆ ಏನು ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಮುಗಿದ ಮೇಲೆ ಟೀ ಮಾಡಿದೆ. ಟೀನ ನಮ್ಮ ಅಮ್ಮಂಗೆ ಕೊಟ್ಟೆ. ಆದರೆ ಈ ಮಧ್ಯೆ ಸ್ವಲ್ಪ ಭಯ ಆಗ್ತಾಯಿದೆ ನಂಗೆ ಟೀ ಕುಡಿಯೋದಕ್ಕೆ, ಹಾಗಾಗಿ ಅಮ್ಮಂಗೆ ಅಷ್ಟೇ ಕೊಟ್ಟೆ ಟೀನ. ನಾನೇನಂದರೆ ಸ್ವಲ್ಪ ಕುಡಿಬೇಕು ಅಂತ ತುಂಬ ಅನಿಸಿದರೆ ಮಾತ್ರ ಕುಡಿತೀನಿ, ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಂತೂ ಎನಿ ಟೈಮ್ ಟೀ ಅನ್ನೋದು ರೆಡಿನೇ ಇರುತ್ತೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಟೀನ ಸ್ವಲ್ಪ ಬೇಡ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ನಮ್ಮ ಆರೋಗ್ಯಕ್ಕಿಂತ ದೊಡ್ಡದೇನಲ್ವಲ್ಲ ಅದೆಲ್ಲ ಅಲ್ವಾ. ಸೊ ಹಾಗಾಗಿ ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಇವಾಗ ಮಕ್ಕಳಿಗೋಸ್ಕರ ಪೂರಿ ಮಾಡ್ತಾಯಿದ್ದೀನಿ, ಅವ್ರು ಲಂಚ್ ಬಾಕ್ಸಿಗೆ ಹಾಕತ್ತಿ ಮತ್ತು ಇವಾಗ ಟಿಫನ್ ಮಾಡೋದಕ್ಕೆ ಹಾಕತ್ತೆ ಅಂತ ಹೇಳಿ. ಆಗಲೇ ನಾನು ಸ್ನಾನ ಮಾಡೋದಕ್ಕೆ ಹೋದ್ಮೇಲೆ ಅಮ್ಮ ಹಿಟ್ಟನ್ನೆಲ್ಲ ಕಲಸಿಕ್ಕಿದ್ರು. ಮೇನ್ ಏನು ಗೊತ್ತಾ, ಈ ಪೂರಿ ಮಾಡ್ಬೇಕಾದ್ರೆ ಕೆಲವೊಬ್ಬರು ನಾವು ಅಡುಗೆ ಸೋಡಾ ಉಪಯೋಗಿಸ್ತೀವಿ.
ಅಡುಗೆ ಸೋಡಾ ಉಪಯೋಗಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಬದಲು ನೀವು ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕಂತ ಅಂದರೆ ಹಿಟ್ಟು ಕಲಿಸ್ಬೇಕಾದ್ರೆ ನೀವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಹಾಗೆ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ರಿ ಆಯಿತಾ. ಆ ಥರ ಕಲಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆ ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಪೂರಿ ಅನ್ನೋದು ಚೆನ್ನಾಗಿ ಈ ಥರ ಉಬ್ಬಿ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಅಡುಗೆ ಸೋಡಾ ಏನು ಉಪಯೋಗಿಸಿಲ್ಲ. ಹಾಗೆ ಅಡುಗೆ ಸೋಡಾನ ಆದಷ್ಟು ಕಡಿಮೆ ಮಾಡಿ. ಮತ್ತು ಕಲರು ನಾವೇನು ಮಕ್ಳಿಗೆ ಅಟ್ರಾಕ್ಟ್ ಆಗಲ್ಲ ಅಂತ ಕಲರೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ನಿಜವಾಗ್ಲೂ ತುಂಬ ಡೇಂಜರು, ಅದೆಲ್ಲ ಕೂಡ ಅದು ತಪ್ಪು. ಸೊ ಅದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ನಾನು ಕೂಡ ಎಲ್ಲ ನೋಡ್ತಾ ಇದ್ದೀನಿ, ಕೆಲವೊಂದಷ್ಟು ಕೇಳ್ತಾ ಇದ್ದೀನಿ, ಅದನ್ನು ತಿಳ್ಕೊಳೋದು ಒಳ್ಳೇದಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫುಡ್ ಕಲರು ಅದೆಲ್ಲ ಅವಾಯ್ಡ್ ಮಾಡಿ ಮಕ್ಕಳಿಗೆ. ಯಾಕಂದರೆ ಇವಾಗಿನ ಕಾಲ ಅಷ್ಟು ಚೆನ್ನಾಗಿಲ್ಲ, ಎಲ್ಲದೂ ಕೂಡ ಕಲಬೆರಕೆನೇ. ಅದರಲ್ಲಿ ನಾವು ಒಂದು ಸ್ವಲ್ಪ ಮನೆಯಲ್ಲೇ ಕಲಬೆರಕೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಹೇಳಿ ಅಲ್ವಾ. ಹಾಗಾಗಿ ಮತ್ತು ಇವಾಗ ಮಕ್ಳಿಗೆ ಟಿಫನಿಗೆ ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಪೂರಿನ ಇಕ್ತಾಯಿದ್ದೀನಿ. ಅವ್ರು ಟಿಫನಿಗೆ ಏನಂದರೆ ಮನೇಲಿ ಚಟ್ನಿ ತಿಂತಾರೆ, ಅದು ಸ್ಕೂಲಲ್ಲಿ ಮಾತ್ರ ಚಟ್ನಿ ಬೇಡಮ್ಮ ಅಂತ ಹೇಳಿದರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವರಿಗೆ ಬರೀ ಪೂರಿ ಮತ್ತು ಚಟ್ನಿ ಪಲ್ಯ ಅಷ್ಟೇ ಇಟ್ಟಿದ್ದೀನಿ. ಇವತ್ತು ನನ್ನ ಫೇಸ್ ಏನು ತೋರಿಸ್ದೇನೆ ವಿಡಿಯೋನ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ ಆಯಿತಾ. ಆದರೂ ಕೂಡ ನಿಮ್ಗೆ ಇಷ್ಟ ಆಗೋ ಥರ ಇನ್ಫಾರ್ಮೇಟಿವ್ ಇರೋ ಥರ ಇನ್ಮೇಲೆ ವ್ಲಾಗ್ಸ್ನ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ತುಂಬ ಜನ ಹಾಗೆ ನೋಡ್ತಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ನಿಮ್ಮ ಲೈಕ್ ಕೊಟ್ಟರೆ. ಹಾಗೆ ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ಸ್ ಯಾವ ಥರ ಬೇಕಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೆವಿ ಹೇರ್ ಆಯಿಲಿಂಗ್ ಬಗ್ಗೆ ಕೇಳಿದ್ರಿ, ಅದನ್ನು ಕೂಡ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ. ಈ ಸದ್ಯ ಮಾಡೋದಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ವೀಕ್ ಅಂದರೆ ಒಂದು 2-3 ದಿನದೊಳಗಡೆ ಆ ವಿಡಿಯೋನು ಕೂಡ ಬಂದುಬಿಡುತ್ತೆ ಆಯಿತಾ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ನಲ್ವ, ಅದನ್ನೆಲ್ಲ ಬ್ಯಾಗಲ್ಲಿ ಇಕ್ತಾಯಿದ್ದೀನಿ. ನನ್ನ ಮಗಳು ಅದನ್ನೇ ನೋಡ್ತಾ ಇದ್ದಾಳೆ, ಅಮ್ಮ ಏನೇನು ಇಕ್ತಿದೆಯಾ ತೋರ್ಸು ಅಂತ ಹೇಳಿ ಅದನ್ನೆಲ್ಲ ಇಕ್ಕಿ ರೆಡಿ ಮಾಡ್ತಾಯಿದ್ದೀನಿ. ಡೈಲಿ ಮಾತ್ರ ನನ್ನ ಮಗಳು ಫುಲ್ ಖುಷಿಯಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಒಂದಿಷ್ಟು ಕೂಡ ಆಡ್ತಾ ಇಲ್ಲ. ಅದೇ ನನಗೆ ಖುಷಿ. ಯಾಕಂದರೆ ಕೆಲವೊಬ್ಬರು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ತುಂಬ ಹಠ ಮಾಡ್ತಿರ್ತಾವೆ, ತುಂಬ ಅಳ್ತಿರ್ತಾವೆ. ಆದರೆ ಭ್ರಮರ ಫಸ್ಟ್ ಡೇಯಿಂದನೂ ಕೂಡ ಒಂದಿಷ್ಟು ಆಳ್ದಂಗೆ ಏನು ಇಲ್ದಂಗೆ ಆರಾಮಾಗಿ ಹೋಗ್ತಿದ್ದಾಳೆ. ಟೀಚರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಮಗಳು ಅಳೋದೇ ಇಲ್ಲ, ನಿನ್ನ ಮಗಳು ಏನು ಒಂಚೂರು ಇದು ಮಾಡಲ್ಲ, ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಕ್ಲಾಸಲ್ಲೆಲ್ಲ ಅಂತ ಹೇಳಿದರು. ತುಂಬ ಖುಷಿ ಆಯಿತು ನನಗೆ ನಿಜವಾಗ್ಲೂ. ಯಾಕಂದರೆ ಕೆಲವೊಬ್ಬರು ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಎಷ್ಟು ಅಳ್ತಾವಂದರೆ ತುಂಬ ಅಳ್ತಿರ್ತಾವೆ ಹೆದ್ರುಕೊಂಡು. ಆದರೆ ಇವಳಿಗೆ ಏನು ಹೆದರಿಕೆ ಅನ್ನೋದಿಲ್ಲ, ಏನೂ ಇಲ್ಲ, ಆರಾಮಾಗಿ ಅವಳದೇನು ಫ್ರೆಂಡ್ ಮನೆ ಏನೋ ಅನ್ನೋ ರೀತಿ ಹೋಗಿ ಬರ್ತಾಳೆ. ಬೆಳಗ್ಗೆ ಆದ ತಕ್ಷಣವೇ ಅವಳದೊಂದು ಡ್ಯೂಟಿ ಅದು, ಬೇಗ ಎದ್ದಾಳೋದು, ರೆಡಿ ಆಗೋದು. ಲಂಚ್ ಬಗ್ಗೆ ಸ್ಲಿಪ್ಪರ್ ಹಾಕೊಂಡು ಒಳಗೆ ಬರಬಾರ್ದು ಭ್ರಮರ. ಸಾಕು ಆಯ್ತು, ಹೋಗ್ಬಾ.